ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ವಿಧಾನಸಭೆ ಕಲಾಪದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹಾಗೂ ಡಿಸಿಎಂ ಶಿವಕುಮಾರ್ ಮಧ್ಯೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅಗಲಿಕೆಗೆ ಸಂತಾಪ ಸೂಚಿಸಿ ಡಿಕೆ ಶಿವಕುಮಾರ್ ಮಾತನಾಡಿದರು. ಎಸ್ಎಂಕೆ ಅಧಿಕಾರ ಅವಧಿಯಲ್ಲಿ ತಾವು ಹೇಗೆ ಮಂತ್ರಿಯಾದೆ ಅನ್ನೋದನ್ನು ಇದೇ ವೇಳೆ ಅವರು ವಿವರಿಸಿದರು. ಡಿಕೆ ಶಿವಕುಮಾರ್ ಮಾತನಾಡಿ, ಅಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಪಂಚಜನ ಮೊಳಗಿಸಿದರು. ಪರಿಣಾಮ ಪಕ್ಷ ಅಧಿಕಾರಕ್ಕೆ ಬಂತು. ಮಂತ್ರಿಮಂಡಲ ರಚನೆ ಬಗ್ಗೆ ನಾನೇ ಬರೆದಿದ್ದೆ. ಆದರೆ ಹೈಕಮಾಂಡ್ ಬಳಿ ಹೋದೆ. ಮೇಲೆ ನನ್ನ ಹೆಸರು ಇರಲಿಲ್ಲ. ಮಾಧ್ಯಮಗಳಲ್ಲಿ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಎಂದು ವರದಿ ಬಂದಿತ್ತು. ಆಗ ನಾನು ಜ್ಯೋತಿಷಿ ದ್ವಾರಕನಾಥ್ಗೆ ಕರೆ ಮಾಡಿದ್ದೆ. ಏನಿಗೆ ಅಧಿಕಾರ ಬೇಕಿದ್ದರೆ ಒದ್ದು ಕಿತ್ಕೊಳ್ಬೇಕು ಎಂದು ಅವರು ಹೇಳಿದರು. ಅವರ ಹತ್ತಿರ ಒಬ್ಬ PA ಇದ್ದ. ಆ PA ಈಗ ನನ್ನ ಜೊತೆ ಇದ್ದಾನೆ. ಆತ ನಮಗೆ ಕರೆ ಮಾಡಿದ್ದ. ಅಲ್ಲಿಗೆ ನಾನು ಮತ್ತು ಜಯಚಂದ್ರ ಹೋಗಿದ್ದೆವು. ನಾನು ಬಾಗಿಲು ಒದ್ದು ಒಳಗೆ ಹೋಗಿದ್ದೆ. ನನ್ನ ಜೊತೆಗಿದ್ದ ಜಯಚಂದ್ರ ಗಡಗಡ ಅಂತ ನಡುಗ್ತಿದ್ದ. ಬಾಗಿಲು ಒದ್ದು, ಸಾಹೇಬ್ರೆ, ನಿಮ್ಮನ್ನು KPCC ಪ್ರೆಸಿಡೆಂಟ್ ಮಾಡುವುದರಲ್ಲಿ ನನ್ನ ಪಾತ್ರ ಇದೆ. ನಾನು ಇಲ್ಲದೆ ಸರ್ಕಾರ ಇಲ್ಲ, ಕ್ಯಾಬಿನೆಟ್ ಇಲ್ಲ ಎಂದಿದ್ದೆ. ಆಗ ಕೃಷ್ಣ ಅವರ ಧರ್ಮಪತ್ನಿ ಹಾಗೂ ಮಗಳು ಕರೆ ಮಾಡಿದ್ರು. ಜ್ಯೋತಿಷಿಗೆ ಮಾತನಾಡಿದ್ದೇವೆ, ನಿನ್ನ ಟೈಮ್ ಸರಿ ಇಲ್ಲ ಎಂದು ಹೇಳಿದರು. ಅದಕ್ಕೆ ನಾನು ಕೂಡ ಹೇಳಿದೆ, ನಾನು ಸಹ ಜ್ಯೋತಿಷಿ ಕೇಳಿಸಿದ್ದೇನೆ, ಮಂತ್ರಿ ಆಗಲೇಬೇಕು ಎಂದೆ. ಅಲ್ಲಿ ಗಲಾಟೆ ಮಾಡಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ತಡ ಮಾಡಿಸಿದ್ದೆ. ನಂತರ ಹೈಕಮಾಂಡ್ ಬಳಿ ಹೋಗಿದ್ದೆವು. ಇಷ್ಟೆಲ್ಲ ಆದ್ಮೇಲೆ ನಾನು ಮಂತ್ರಿಯಾಗಿದ್ದೆ ಎಂದು ಎಸ್ಎಂ ಕೃಷ್ಣ ಜೊತೆಗೆ ನಾನು ನೆನಪು ಹಂಚಿಕೊಂಡಿದ್ದರು. ಈ ವೇಳೆ ಮಧ್ಯ ಪ್ರವೇಶ ಮಾಡಿದ ಅಶೋಕ್, ಸರ್, ನೀವು ನಿಮ್ಮ ಇತಿಹಾಸ ಹೇಳಿದ್ರಿ, ಈಗಲೂ ಅದೇ ರೀತಿ ಮಾಡ್ತೀರಾ? ಯಾಕಂದ್ರೆ 2.5 CM ಸ್ಥಾನ ಅಧಿಕಾರ ಶೇರಿಂಗ್ ಇದೆಯಲ್ಲ, ಕೃಷ್ಣ ಅವರಿಂದ ನಿಮಗೆ ಒಳ್ಳೆಯದಾಗಿದೆ, ಒದ್ದು ಕಿತ್ಕೊಳ್ಬೇಕು ಎಂದು ನೀವೇ ಹೇಳಿದ್ರಿ. ಈಗ CM ಸ್ಥಾನವನ್ನು ಯಾವಾಗ ಒದ್ದು ಕಿತ್ಕೊಳ್ತೀರಿ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದೀರಾ ಎಂದು ಪ್ರಶ್ನಿಸಿದರು. ಮತ್ತೆ ಮಾತು ಮುಂದುವರಿಸಿದ ಅಶೋಕ್, ಶಿವಕುಮಾರ್ ಅವರೇ ನಿಮ್ಮ ಜ್ಯೋತಿಷಿ ನನಗೂ ಗೊತ್ತು. ಅವರ ಬಳಿ ನಾನು ನಿಮ್ಮ ಜ್ಯೋತಿಷಿ ಕೇಳಿದ್ದೇನೆ. ಜನವರಿ ಒಳಗೆ CM ಆದ್ರೆ ಆಗ್ತೀರಿ, ಇಲ್ಲ ಅಂದ್ರೆ ಆಗಲ್ಲ ಎಂದಿದ್ದಾರೆ. ನಂತರ ಗ್ರಹಗತಿಗಳು ಚೆನ್ನಾಗಿಲ್ಲ, ಹಾಗಾಗಿ ಆದಷ್ಟು ಬೇಗ ರೋಷವೇಷ ತೋರಿಸಿ CM ಸ್ಥಾನ ಕಿತ್ಕೊಳ್ಳಿ ಅನ್ನೋ ಮೂಲಕ DKಶಿ ಅವರ ಕಾಲೆಳೆದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದೋ ಮಾಡ್ತೀರಾ ಅಂತ. ಇವಾಗೂ ಹಿಂಗೆ ಮಾಡ್ತೀರಾ? ಅದೇ ಪಿಕ್ಚರ್ ಬರ್ಬೇಕಾ ಈಗ? ಯಾಕಂದ್ರೆ 2.5 ಆಯ್ತಲ್ಲ ನೋಡಪ್ಪ. ಇವಾಗೂ ಈಗ ನೀವೊಂದು ಮಾತು ಹೇಳಿದ್ರಿ, ಅಲ್ಲಲ್ಲ ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ. ನೀವೊಂದು ಹೇಳ್ದಿ, ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ರೋಷ ಆಕ್ರೋಶ ತೋರಿಸ್ರಿ ಸರ್. ಪ್ರತಿಪಕ್ಷ ನಾಯಕ ಮಾತಾಡ್ತಾರಲ್ಲ ಅಲ್ಲಿ. ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ. ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದ್ದೀರಾ. ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ. ಪಕ್ಕದಲ್ಲಿ ನಾವು ಇದ್ದೀರಿ, ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯ್ತು ಎಲ್ಲ. ನಿಮ್ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರಾ. ಈಗ ಮತ್ತೆ ಎಸ್ಎಂ ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮ್ಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದು ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅಂದದು, ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ, ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕೊಂತೀರಾ ಆ ಪದವಿನ, ಮುಖ್ಯಮಂತ್ರಿ ಪದವಿನ? ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ. ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ನನಗೆ ಇವ್ರಿಗೆ ಯಾರು ಇಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ DK ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ? ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಈಗ ಅವರು ಅಶೋಕಣ್ಣ ಇಲ್ಲ ಈಗ ಅಲ್ಲ, ಇನ್ನು ಹೇಳ್ಬೇಕಾಯ್ತು. ಅವ್ರ ಅಧ್ಯಕ್ಷತೆಯಲ್ಲೇ ಸರ್ಕಾರ ಬಂದಿದ್ದು ಅಂತ, KPCC ಅಧ್ಯಕ್ಷರಾಗಿ ಸರ್ಕಾರ ಬಂದಿದ್ದು ಬಿಟ್ಬಿಟ್ರಿ. ಅಲ್ಲಿ ಏನು ಬಿಜೆಪಿನ YJPನ BJPನ ಅದು ತೀರ್ಮಾನ ಮಾಡ್ಕೊಂಡ್ಬಿಡಿ. ಫಸ್ಟ್ ನಮ್ದು ಬಿಟ್ಬಿಡಿ, ನಮ್ದು ಪಾಡಿಗೆ ನಮ್ದು ನಡ್ಕೊಂಡು ಹೋಗ್ತದೆ. ನೀವಲ್ಲಿ ಒದ್ರೂ ಆಗಲ್ಲ, ಸತ್ರೂ ಆಗಲ್ಲ. ನಿಮ್ ಹೈಕಮಾಂಡ್ ನಿಮ್ ಮಾತು ಕೇಳೋರಲ್ಲ. ಈಗ 2 ದಿವಸ ಖರ್ಗೆ ಅವ್ರು ಇದ್ದಿದ್ದಿಲ್ಲ, ಚೆನ್ನಾಗಿ ನಡೆದಿತ್ತು. ಪ್ರಿಯಾಂಕಾ ಅವರೇ, ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂತವ್ರು. ನೀವು ಇವಾಗ ಡೈಲಾಮೋದಲ್ಲಿ ಇದ್ದೀರಾ. ಈಗ DK ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ
ಸಿದ್ದರಾಮಯ್ಯನವ್ರ ಕಡೆ ಹೇಳ್ತಾರೆ. ನೀವು ತೀರ್ಮಾನ ಮಾಡ್ಕೊಳ್ಳಿ, ನೀವು ತೀರ್ಮಾನ ಮಾಡ್ಕೊಳ್ಳಿ. ನಮ್ಮಲ್ಲಿ ಯಾವುದೇ ಅಥವಾ ನಿಮ್ ತಂದೆಯವ್ರನ್ನೇನ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಯಾಕೆ ರಾಮಕೃಷ್ಣ ಹೆಗಡೆ ಅವ್ರು ಬಂದ್ರು, ಹಂಗೇನ ನಾವು ಹುಟ್ಟತ್ತು. ಹುಷಾರಾಗಿರಿ ಶಿವಕುಮಾರ್ ಅವರೇ, ಹುಷಾರಾಗಿರಿ. ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ.